ಈಗಿನ ಒಂದು ಎಲ್ಲ ದಿನದೊಳಗೆ ಎಲ್ಲ ರೇಟು ಜಾಸ್ತಿ ಆಗಿರೋದ್ರಿಂದ ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಮನೆಯೊಳಗೆ ಏನಾದರೂ ಸ್ವಲ್ಪ ಕೆಲಸ ಸಿಕ್ಕರೆ ಸಾಕಪ್ಪ, ಸಣ್ಣದಾಗಿದ್ರು ಪರವಾಗಿಲ್ಲ, ಶಾರ್ಟ್ ಟೈಮ್ ಅಂತ ಶಾರ್ಟ್ ಪೀರಿಯಡ್ ಒಳಗೆ ಸ್ವಲ್ಪ ಕೆಲಸ ಮಾಡಿದ್ರಾತು, ಸ್ವಲ್ಪ ಏನಾದರೂ ಹಣನ ಗಳಿಸಿದ್ರಾತು ಅಂತ ಹೇಳಿ ನಾವು ಆಸೆ ಹಿಂದೆ ಬಿದ್ಕೊಂಡು ಯಾವುದಾದ್ರೂ ವರ್ಕ್ನ ನೋಡ್ತಾ ಇರ್ತೀವಿ, ವರ್ಕ್ ಫ್ರಮ್ ಹೋಮ್ನ ಹುಡುಕಿ. ಇವಾಗೆಲ್ಲ ಹೆಂಗದ ಅಂತಂದ್ರೆ ಎಷ್ಟು ಜನ ಮನೆಯೊಳಗೆ ಇರುವಂಥ ಜನ ಎಷ್ಟು ನಾವು ದುಡಿದ್ರೂ ಸಾಕಾಗಂಗಿಲ್ಲ. ಯಾಕಂದ್ರೆ ಮಕ್ಳದ್ದು ಫೀಸು, ಮನೆ ಖರ್ಚು, ದಿನದ ಖರ್ಚು ಎಲ್ಲನೂ ಸಾಗಿಸೋದಕ್ಕೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ, ಯಾವುದಾದ್ರೂ ಸ್ವಲ್ಪ ಕೆಲಸ ಸಿಕ್ಕರೆ ಸಾಕಪ್ಪ ಅದಕ್ಕೂ ಹೋಗೋಣ, ಅಥವಾ ಹೊರಗಡೆ ಹೋಗ್ಲಿಕ್ಕೆ ನಮ್ಗೆ ಆಗಂಗಿಲ್ಲ. ಯಾಕಂದ್ರೆ ಗೃಹಿಣಿಯರಿಗೆ ಮನೆ ಕೆಲಸನೇ ಸಿಕ್ಕಾಪಟ್ಟೆ ಆಗಿರ್ತೈತಿ. ಅಂಥದ್ರೊಳಗೆ ಮತ್ತು ಮಕ್ಕಳು ನೋಡ್ಕೊಳ್ಳೋದು, ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟೋದು, ಮನೆ ನೋಡ್ಕೊಳ್ಳೋದು, ಇದೆಲ್ಲ ಸಿಕ್ಕಾಪಟ್ಟೆ ಕೆಲಸ ಇರ್ತದೆ. ಹೊರಗಡೆ ಹೋಗಿ ಬರೋದಾಗಿರ್ಬೋದು, ಇದೆಲ್ಲಾನು ನೋಡ್ಕೊಂಡು ಏನು ಮಾಡ್ತೀವಿ, ಸ್ವಲ್ಪ ಮನೇಲಿ ಏನಾದ್ರು ಕೆಲಸ ಸಿಕ್ತಪ್ಪ ಅಂತ ಭಾಳ ಖುಷಿ ಪಟ್ಕೊಂಡು ಸಿಕ್ಕರೆ ಸಾಕು ಅಂತ ಹೇಳಿ ಸಿಕ್ಕಿದ ಕೆಲಸಕ್ಕೆಲ್ಲ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡತಿ ನಮ್ರತಾ ಲೈಫ್ ಸ್ಟೈಲ್. ಇವತ್ತಿನ ಒಂದು ವಿಷಯ ಏನು ಅಂತ ಅಂದರೆ ವರ್ಕ್ ಫ್ರಮ್ ಹೋಮು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದು ಅಂತ ಹೇಳಿ ಇವತ್ತಿನ ಒಂದು ಕಂಪ್ಲೀಟ್ ವಿಡಿಯೋ ನೋಡ್ರಿ. ಈ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳ ನಿಮ್ಗೆ ಹೆಲ್ಪ್ ಆಗ್ತದೆ. ಹಂಗೆ ಯಾರ್ಯಾರೆಲ್ಲ ಇದರಿಂದ ನಿಮ್ಗೆ ಹೆಂಗೆಲ್ಲ ಯೂಸ್ನ ಮಾಡ್ಕೊಳ್ತಾರೆ ಅಂತ ಹೇಳಿ ಕಂಪ್ಲೀಟ್ ವಿಡಿಯೋ ಅದ. ಸೊ ಅದರಿಂದ ನೀವು ಕೆಲಸ ಮಾಡಬೇಕು ಬೇಡವೋ ವರ್ಕ್ ಫ್ರಮ್ ಅನ್ನೋದನ್ನು ಹೇಳ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡ್ರಿ ತಪ್ಪಲಾರ್ದು. ಮನ್ಯಾಗ ಹೆಚ್ಚಾಗಿ ಎಲ್ಲಾನು ಹೆಂಗ ಅಂತಂದ್ರೆ ಗೃಹಿಣಿಯರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳು ಇರ್ತಾವ. ಯಾಕಂದ್ರೆ ಗಂಡನ ಒಂದು ಸ್ಯಾಲ್ರಿ ಸಾಕಾಗ್ತಿರಂಗಿಲ್ಲ, ಮನೆಯೊಳಗೆ ಖರ್ಚು ಸಿಕ್ಕಾಪಟ್ಟೆ ಇರ್ತಾವ, ಮಕ್ಳ ಫೀಸು, ಹೊರಗಡೆ ಹೋಗಿ ಬರೋ ಖರ್ಚು, ಇದೆಲ್ಲ ನೋಡಿದ್ರೆ ಸ್ವಲ್ಪ ಏನಾದರೂ ಮನೆಯೊಳಗನೆ ಕೆಲಸ ಮಾಡಿದ್ರೆ ಗಂಡಗೂ ಸ್ವಲ್ಪ ಹಗರ್ ಆಗ್ತದೆ. ಅದರಿಂದ ನಾವು ದುಡ್ಕೋಬಹುದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬಹುದು ಅಂತ ಹೇಳಿ ಏನೇನೋ ಕೆಲಸ ಹುಡ್ಕೊಳ್ತಾ ಇರ್ತೀವಿ. ಅದರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗ್ತಾವಂತ ಹೇಳಿ ನೋಡ್ರಿ. ವರ್ಕ್ ಫ್ರಮ್ ಹೋಮು ಅಂತ ಹೇಳಿ ನೋಡಿದ ತಕ್ಷಣ ಖುಷಿಯಾಗಿ ಹೋಗ್ಬಿಡ್ತೀವಿ. ಏನಾದ್ರು ಪಾರ್ಟ್ ಟೈಮ್ ಜಾಬ್ ಇರ್ತಾವ, ಪಾರ್ಟ್ ಟೈಮ್ ವರ್ಕ್ ಇರ್ತಾವ. ಸೊ 2 ರಿಂದ 3 ಅವರ್ ಮಾಡೋದ್ರಿಂದ ನಮ್ಗೇನಾದ್ರು ಸ್ವಲ್ಪ ದುಡ್ಡು ಬರ್ತದೆ. ಒಂದು 200-300 ಬಂದರೂ ಪರವಾಗಿಲ್ಲ ಡೈಲಿ ಅಂತ ಹೇಳಿ ಯಾವ್ದ್ಯಾವುದೋ ವರ್ಕ್ನ ಮಾಡಲಿಕ್ಕೆ ಹೋಗ್ತೀರಿ. ನನಗೆ ಒಂದು ಅದಾಗಿರೋವಂಥ ಅನುಭವನ ಹೇಳ್ತೀನಿ ಇವತ್ತು. ಸೊ ವರ್ಕ್ ಫ್ರಮ್ ಹೋಮು ಅಂತ ಹೇಳಿದ ತಕ್ಷಣ ಎಷ್ಟೆಷ್ಟೋ ಸಿಕ್ಕಾಪಟ್ಟೆ ನಿಮಗೆಲ್ಲ ವರ್ಕ್ಗಳು ಸಿಗ್ತಾವ. ಈಗ ಡಿಜಿಟಲ್ ಆಗಿರ್ಬೋದು ಅಥವಾ ಕಾಪಿ ಪೇಸ್ಟ್ ಆಗಿರ್ಬೋದು, ಸೊ ಈ ಥರ ಮತ್ತು ಕ್ಯಾಪ್ಚರ್ ವರ್ಡ್ಸ್ಗಳಾಗಿರ್ಬೋದು, ಸಿಕ್ಕಾಪಟ್ಟೆ ನಿಮಗೆ ಈ ಥರ ಅಪಾರ್ಚುನಿಟೀಸ್ ಏನೋ ಸಿಗುತ್ತೆ. ಬಟ್ ಅದರಲ್ಲಿ ಯಾವ್ಯಾವ ರೀತಿ ನೀವು ದುಡ್ಡನ್ನ ಗಳಿಸ್ಕೋಬೋದು, ಯಾವ್ಯಾವ ರೀತಿ ಇಲ್ಲ. ಹಾಗೆ ನನಗೆ ಒಂದು ಜಾಬ್ ನಾನು ನೋಡಿದ್ದೆ, ಸೊ ಇನ್ಸ್ಟಾದಲ್ಲಿ ಸಿಕ್ಕಿತ್ತು, ಅದನ್ನು ನೋಡೋಣ, ಇದನ್ನು ಮಾಡಿ ಟ್ರೈ ಮಾಡೋಣ ವರ್ಕ್ನ ಅಂತ ಹೇಳಿ ನೋಡಿದೆ. ಬಟ್ ಆವಾಗ ನನಗೆ ಗೊತ್ತಾಗಿದ್ದು ಏನು, ಸೊ ಅದರಿಂದ ನನಗೆ ಏನೇನೆಲ್ಲ ಪ್ರಾಬ್ಲಮ್ ಆಯಿತು ಇವತ್ತು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಅದನ್ನು ನೋಡಿದ ಮೇಲೆ ನೀವು ಕೆಲಸನ ಮಾಡಬೇಕು ಬೇಡೋ ಅಂತ ಹೇಳಿ ಡಿಪೆಂಡ್ ನಿಮ್ಮ ಮೇಲೆ ಬಿಡ್ತದೆ. ಸೊ ಇದು ಪೂರ್ತಿ ಕಂಪ್ಲೀಟ್ ಆಗಿ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಒಳಗೆ ಸರ್ಚ್ ಮಾಡಬೇಕಾದ್ರೆ, ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ತೋರಿಸ್ತಾ ಇದ್ರು ಅಡ್ವರ್ಟೈಸ್ಮೆಂಟ್. ಯಾವ ಥರ ಅಂದರೆ ನೀವು ಜಸ್ಟ್ ಒಂದಿಷ್ಟು ವಿಡಿಯೋಸ್ ಕ್ಲಿಪ್ಸ್ಗೆ ಲೈಕ್ ಮಾಡಿದರೆ ಸಾಕು, ಅದರಿಂದ ನೀವು ಹಣನ ಗಳಿಸ್ಬೋದು ಅಂತ ಹೇಳಿ. ನನಗೆ ಇದಕ್ಕಿಂತ ಇನ್ನೇನು ಬೇಕಪ್ಪ, ಏನು ಕೆಲಸನೇ ಇಲ್ಲ ಇದ್ರೊಳಗೆ. ಸೊ ನಾನು ಈ ಒಂದು ಕೆಲಸನ ಮಾಡಿದ್ರಾತು ಅಂತ ಹೇಳಿ ಖುಷಿ ಪಟ್ಕೊಂಡು ಅದಕ್ಕೆಲ್ಲ ಕಾಲ್ ಮಾಡಿ ಸರ್ಚ್ ಮಾಡಿದೆ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಗೊಂಡೆ. ಸೊ ನಾನು ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ ಇವತ್ತು. ಸೈಡಲ್ಲಿ ನೀವು ನೋಡ್ಬೋದು, ಅದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ ಯಾವ್ಯಾವ ರೀತಿ ಅವರು ನಿಮ್ಗೆ ಫ್ರಾಡ್ ಮಾಡ್ತಾರ ಅಂತ. ಮನೆಯೊಳಗೆ ಕೆಲಸ ಮಾಡ್ಕೋತೀವಿ ಅಂತ ಹೇಳಿ ವರ್ಕ್ ಫ್ರಮ್ ಸಿಕ್ತು ಅಂತ ಹೇಳಿ ಫುಲ್ ಖುಷಿಯಾಗಿ ನಾವೇನು ಮಾಡ್ತೀವಿ, ಅವ್ರು ಕಾಲ್ ಮಾಡಿಕೊಂಡು ಸೊ ನಾಳೆಯಿಂದನೇ ಜಾಯ್ನ್ ಆಗಿಬಿಡ್ತೀನಿ ಅಂತ ಹೇಳಿ ಜಾಯ್ನ್ ಆಗ್ತೀವಿ. ಅವತ್ತಿಂದ ಏನಾಯಿತು, ನಾನು ಕಾಲ್ ಮಾಡಿ ಅವ್ರ ಕಾಂಟ್ಯಾಕ್ಟ್ನ ಮಾಡಿ ಆಗಿರೋಂಥ ಅನುಭವನ ಹೇಳ್ಕೊಳ್ಳಿಕತ್ತೀನಿ. ಇವತ್ತು ಕಾಲ್ ಮಾಡಿದೆ, ಅವ್ರೇನು ಹೇಳಿದ್ರು ಒಂದು 3 ಟಾಸ್ಕ್ ಇರ್ತಾವೆ, 3 ಟಾಸ್ಕನ್ನು ಕಂಪ್ಲೀಟ್ ಮಾಡಿರಿ. 3 ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ 120 ರೂಪೀಸ್ ರೀಚಾರ್ಜ್ ಆಗಿಬಿಡ್ತದೆ ಅಂತ ಹೇಳಿದ್ರು. 120 ರೂಪೀಸ್ ರೀಚಾರ್ಜ್ ಅಂತೂ ಆಯ್ತು, ಅದಕ್ಕೆ ಫುಲ್ ಖುಷಿ ಆಗಿಬಿಡುತ್ತೆ. ಏನೋ ಒಂದು 120 ರೂಪೀಸ್ ರೀಚಾರ್ಜ್ ಆತಲ್ಲ, ಇವತ್ತಿನ ಒಂದು ಪೇಮೆಂಟ್ ಬಂತು ಅಂತ ಹೇಳಿ. ಇನ್ನು ನೆಕ್ಸ್ಟ್ ಡೇ ಟಾಸ್ಕ್ ಏನಪ್ಪ ಅಂತಂದ್ರೆ, ನೆಕ್ಸ್ಟ್ ಡೇ ಟಾಸ್ಕನ್ನು ಕೊಟ್ಟರು ಯಾವ ರೀತಿ ಇರ್ತದೆ ನೆಕ್ಸ್ಟ್ ಡೇ ಟಾಸ್ಕ್. ಇದನ್ನೆಲ್ಲ ಯಾಕೆ ಹೇಳತ್ತೇನೆಂದ್ರೆ, ಈ ಥರ ಎಲ್ಲ ಒಂಥರ ಫ್ರಾಡ್ ಮಾಡ್ತಿರ್ತಾರೆ. ಬಟ್ ಭಾಳ ಅಂದ್ರೆ ಹುಷಾರಾಗಿರ್ರಿ, ಯಾವ್ಯಾವ ರೀತಿ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ. ಆಮೇಲೆ ಅಕೌಂಟ್ ನಂಬರ್ನ ಕೇಳ್ತಾರೆ, ನಿಮ್ಗೆ ಅಕೌಂಟ್ ನಂಬರ್ನ ನೀವು ಹಾಕಿರಿ, ಅದರಿಂದ ನಾವು ನಿಮ್ಗೆ ಅಮೌಂಟ್ನ ಕಳಿಸೋದಕ್ಕೆ ಈಸಿ ಆಗ್ತೈತಿ ಅಂತಲೂ ಹೇಳ್ತಾರೆ. ಆ ಟಾಸ್ಕ್ ಮುಗೀತು, ನೆಕ್ಸ್ಟ್ ಡೇ ಟಾಸ್ಕ್ ಸ್ಟಾರ್ಟ್ ಆಯಿತು. ಆವಾಗ ಒಂದು 200 ರೂಪೀಸ್ನ ರೀಚಾರ್ಜ್ ಮಾಡಿದ್ರು. ಪರ್ ಒಂದು ವೀಡಿಯೋಗೆ ಒಂದು 10 ರೂಪೀಸ್ ಇರ್ತೈತಿ. 10 ರೂಪೀಸ್ ಇಂದ ಹಿಡಿದು ಸ್ಟಾರ್ಟಿಂಗ್ ನಮ್ಗೆ ಬೋನಸ್ ಅಂತ ಹೇಳಿ 50 ರೂಪೀಸ್ನ ಆ್ಯಡ್ ಮಾಡ್ತಾರೆ. ಅದೆಲ್ಲ ಅಮೌಂಟ್ ಕೌಂಟ್ ಆದಮೇಲೆ ಲಾಸ್ಟ್ ಒಳಗೆ ನಿಮ್ಗೆ 200 ರೂಪೀಸ್ ಮಿನಿಮಮ್ ಅಂದರೂ ಅಷ್ಟು ಆಗಬೇಕು. ಆದಮೇಲೆ 200 ರೂಪೀಸ್ ನಿಮ್ಗೆ ಹಾಕ್ತಾರೆ, ಅಂದರೆ ಫೋನ್ಪೇ ಅಥವಾ ಗೂಗಲ್ ಪೇ ಎಲ್ಲ ಹಾಕ್ತಾರೆ. ಬಟ್ ಫಸ್ಟ್ ಹೇಳಿದ್ದೇನೆಂದ್ರೆ ಅವರು ನಾನು ಗೂಗಲ್ ಪೇ ಮಾಡೋದಿಲ್ಲ ಅಥವಾ ಫೋನ್ಪೇ ನಮ್ಗೆ ಇಲ್ಲಿ ಯಾವುದು
ಫೆಸಿಲಿಟಿ ಇಲ್ಲ, ನಾವು ಆ ಥರ ಯಾವುದು ನಿಮ್ಗೆ ಪೇನ ಮಾಡೋದಿಲ್ಲ ಅಂತಲೇ ಹೇಳಿದ್ರು ಅವರು. ಬಟ್ ನಾನು ಹೇಳಿದೆ ನನಗೆ ಆ ಥರ ನಮ್ಗೆ ಟ್ರಸ್ಟ್ ಮಾಡಿಕೊಂಡು ನಿಮಗೆ ನಂಬರ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಗೂಗಲ್ ಪೇದು ಅಥವಾ ಇದನ್ನಷ್ಟೇ ಕೊಡ್ಬೋದು ಅಂತ ಹೇಳಿದೆ. ಅದು ಸೆಕೆಂಡ್ ಡೇದು ಟಾಸ್ಕ್ ಮುಗೀತು. ಇನ್ನು ಥರ್ಡ್ ಡೇದ ಟಾಸ್ಕ್ ಸ್ಟಾರ್ಟ್ ಆಯಿತು. 9 ಗಂಟೆಯಿಂದ ನೀವು ಜಾಯ್ನ್ ಆಗಿರಿ ಅಂತ ಹೇಳಿದ್ರು. ನಾನು ಜಾಯ್ನು ಆದೆ. ಅವಾಗಿನ ಟಾಸ್ಕ್ ಏನಂತಂದರೆ ಒಂದು ಚಾರ್ಟ್ನ ಕಳಿಸಿದ್ರು. ಆ ಚಾರ್ಟ್ ಒಳಗೆ ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ, 1000 ರೂಪೀಸ್, 2000, 3000 ಈ ಥರ ಅನ್ಲಿಮಿಟೆಡ್ ಒಂದಿಷ್ಟು ಅಮೌಂಟ್ನ ಹಾಕಿರ್ತಾರೆ ಅವರು. ಆ ಅಮೌಂಟ್ಗೆ ಏನಂದರೆ ನಾವು ಅಷ್ಟು ಅಮೌಂಟ್ನ ಅವ್ರಿಗೆ ಪೇ ಮಾಡಬೇಕಂದ್ರೆ 1000 ನಿಮ್ಗೆ ಎಷ್ಟಾಗುತ್ತೋ ಚಾಯ್ಸ್ ಮಾಡಿಕೊಂಡು ನೀವು ಬೇಕಿದ್ರೆ 1000ನ ಪೇ ಮಾಡಿರಿ, ಅದಕ್ಕೆ ನಾವು 300 ರೂಪೀಸ್ ಆ್ಯಡ್ ಮಾಡಿ ಅದಕ್ಕೆ ನಿಮ್ಗೆ ಕೊಡ್ತೀವಿ ಅಂತ ಅಂದ್ರೆ 2000 ಹಾಕಿದರೆ ಅದಕ್ಕೆ 600 ರೂಪೀಸ್ ಈ ಥರ ಮೇಲೆ ಜಾಸ್ತಿ ಆ್ಯಡ್ನ ಮಾಡಿ ಕೊಡ್ತೀವಿ ಅಂತ ಹೇಳಿದರು. ಬಟ್ ನನಗೆ ಯಾಕೋ ಇದು ಒಂಥರ ಪ್ರಾಬ್ಲಮ್ ಅನ್ನಿಸ್ತಿದೆ, ಯಾಕೋ ಸ್ಕ್ಯಾಮ್ ಅನ್ನೋ ಕಾಣ್ತದೆ ಅಂತ ಹೇಳಿ. ಈ ಥರ ಎಲ್ಲ ಸ್ಕ್ಯಾಮ್ಗಳೆಲ್ಲ ಇರ್ತಾವೆ. ಒಂದಿಷ್ಟು ನಿಮ್ಗೆ ಕ್ಲಿಪ್ಸ್ನು ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಈ ಥರ ಎಲ್ಲ ಸ್ಕ್ಯಾಮ್ನ ಮಾಡ್ತಾರೆ. ಈ ಥರ ಮೆಸೇಜ್ಗಳನ್ನ ಅವ್ರು ಹೆಂಗಂದ್ರೆ ನಿಮ್ಗೆ ಸ್ಕೋಪ್ನ ಕೊಡ್ತಾರೆ, ಫುಲ್ ಒಂಥರ ಖುಷಿ ಪಡಿಸ್ತಾರೆ. ಈ ಥರ ಹಾಕೋದ್ರಿಂದ ನೀವು ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಇಷ್ಟಪಡ್ತೀರಿ ಅಥವಾ ಅಮೌಂಟ್ನ ಹಾಕಿಬಿಡ್ತೀರಿ ಅಂತ ಹೇಳಿ. ಬಟ್ ಸ್ಕ್ಯಾಮ್ ಇರ್ತಾವೆ, ಸಿಕ್ಕಾಪಟ್ಟೆ ಸ್ಕ್ಯಾಮ್ಗಳಿದಾವೆ. ನೋಡಿ ವಿಚಾರ ಮಾಡಿ ಈ ಥರ ಜಾಬ್ನ ಮಾಡಬೇಕೋ ಬೇಡೋ ಇದು ಅಂತಲ್ಲ. ಈಗ ಬೇರೆ ಬೇರೆ ಜಾಬ್ನ ಮಾಡೋಣ ಅಂತಂದರೆ ಇನ್ನು ಡಿಜಿಟಲ್ ಅದೆಲ್ಲ ಇರುತ್ತೆ. ಬಟ್ ಅದು ಏನಂದರೆ ಚೈನ್ ಲಿಂಕ್ ಇರುತ್ತೆ, ಒಬ್ಬರಿಂದ ಒಬ್ಬರಿಗೆ ಅವ್ರನ್ನ ಹಿಡ್ಕೊಂಡು ಇವ್ರು ಹಿಡ್ಕೊಂಡು ಇನ್ನು ಫ್ರೆಂಡ್ಸಿಗೆಲ್ಲ ಹೇಳಿ ಆ ಒಂದು ವರ್ಕ್ನು ಅದು ಹಾಗೆ ಅದ. ಇನ್ನು ಕ್ಯಾಪ್ಚಾ ಎಂಟ್ರಿ ಮಾಡೋಣ ಅಂತ ಕ್ಯಾಪ್ಚಾ ಎಂಟ್ರಿ ಹೋದರೆ ಅಲ್ಲಿ ಏನು ಪ್ರಾಬ್ಲಮಪ್ಪ, ಹೆಂಗಿತ್ತು ಕ್ಯಾಪ್ಚಾ ಎಂಟ್ರಿ ಅಂತ ಹೇಳಿ ಎಲ್ಲ ವರ್ಡ್ಸ್ಗಳು ನಿಮ್ಗೆ ಸ್ಟಾರ್ಟಿಂಗೆಲ್ಲ ಈಸಿನ ಕೊಡ್ತಾರೆ, ಆಮೇಲೆ ಯಾವುದು ನಿಮ್ಗೆ ಕಾಣಿಸೋದೂ ಇಲ್ಲ, ಹಂಗೆ ವರ್ಡ್ಸ್ಗಳನ್ನ ಕೊಟ್ಬಿಡ್ತಾರೆ. ಆಮೇಲೆ ನಮ್ಗೆ ಪಿಕಪ್ ಮಾಡ್ಕೊಳ್ಳಿಕ್ಕೂ ಆಗೋದ್ರೆ ಅದು ತಿಳಿಯೋದೇ ಇಲ್ಲ ಏನೇನು ಹಾಕ್ಯಾರ. ಫುಲ್ ಜಾಯಿಂಟ್ ವರ್ಡ್ಸ್ ಇರ್ತಾವೆ. ಇನ್ನು ಅದು ಹೋತು ಭಾಳ ಅಂದ್ರೆ ಭಾಳ ವಿಚಾರ ಮಾಡಿ ಸಿಕ್ಕಾಪಟ್ಟೆ ಸ್ಕ್ಯಾಮ್ಗಳದಾವ. ಏನಂದ್ರೆ ಫಸ್ಟ್ ನಿಮ್ದು OTP ಅಥವಾ ಗೂಗಲ್ ಪೇದು ಗೂಗಲ್ ಪೇ ಕೊಟ್ಟರೆ ನಿಮ್ಗೆ ಪ್ರಾಬ್ಲಮ್ ಏನಾಗೋದಿಲ್ಲ. ಬಟ್ ನಿಮ್ಮ ಅಕೌಂಟ್ ನಂಬರ್ನ ಕೇಳ್ತಾರೆ. ಅಕೌಂಟ್ ನಂಬರ್ ಎಲ್ಲೂ ಶೇರ್ ಮಾಡಬೇಡ್ರಿ. ದೆನ್ OTPಗಳನ್ನ ಕೇಳ್ತಾರೆ. OTP ಅಂತೂ ನಿಜವಾಗ್ಲೂ ಹೇಳ್ತೀನಿ ಎಲ್ಲೆಲ್ಲೂ ಶೇರ್ ಮಾಡಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಭಾಳ ಸ್ಕ್ಯಾಮ್ ಇರ್ತಾವೆ. ಇಂಥವ್ರಿಂದ ಸ್ವಲ್ಪ ದೂರ ಇರ್ರಿ. ವರ್ಕ್ ಫ್ರಮ್ ಹೋಮು ಮಾಡ್ತೀವಿ ನಾವು ಎಂಥ ಒಂದು ಹೆಚ್ಚಾಗಿ 100ಗೆ ಒಂದು 95% ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಸಿಗೋದು ಭಾಳ ಕಷ್ಟ. ಇಂಥ ಒಂದು ಫೋನ್ಗಳಿಗೆಲ್ಲ ಹುಡ್ಕೊಂಡು ಏನು ಹೋಗ್ತಿರಲ್ಲ, ಅದರಿಂದ ಭಾಳ ಯೂಸ್ ಆಗೋದಕ್ಕಿಂತ ನೀವು ಕಳ್ಕೊಳ್ಳೋದೇ ಜಾಸ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೀವು ಝೀರೋ ಬ್ಯಾಲೆನ್ಸ್ ಇಟ್ಕೊಂಡು ಏನಾದರೂ ಒಂದು ರಿಸ್ಕ್ನ ತೊಗೊಂಡು ಕೆಲಸ ಮಾಡ್ಕೊಳ್ರಿ. ಬಟ್ ಇಲ್ಲಪ್ಪ ನಮ್ಮದು ಮನೆಯ ಪರಿಸ್ಥಿತಿ ಹಿಂಗದ ಹಂಗದ ಅಂತ ಹೇಳಿ ನಾವು ಯಾವುದಾದ್ರು ಒಂದು ಕೆಲಸನ ಹುಡ್ಕೊಂಡಂತೂ ಹೋಗ್ತಾನೆ ಇರ್ತೀವಿ ಆಲ್ಮೋಸ್ಟ್ ಆಗಿ. ಬಟ್ ಇಂಥ ಸ್ಕ್ಯಾಮ್ಗಳು ಸಿಕ್ಕಾಪಟ್ಟೆ ಈಗ ಎಲ್ಲ ಒಂದು ಏನಂತ ಸೋಷಿಯಲ್ ಮೀಡಿಯಾ ಒಳಗಂತೂ ಸಿಕ್ಕಾಪಟ್ಟೆ ನಡಿಲಿಕ್ಕತ್ತಾವ. ಬಟ್ ಯಾರಾದರೂ ನಿಮ್ಗೆ ಟ್ರಸ್ಟ್ ಇರೋವಂಥವ್ರು ಏನಾದರೂ ಹೇಳಿದರೆ ಅದು ಒಂದು ಕೆಲಸನ ಮಾಡ್ಕೊರಿ, ನಾನೇನು ನಿಮಗೆ ಬೇಡ ಅಂತ ಹೇಳಂಗಿಲ್ಲ. ಬಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೋ ಒಂದು ವರ್ಕ್ ಫ್ರಮ್ ಹೋಮು ಅಂತ ಹೇಳಿ ಬಂತು ಅಂತಂದರೆ ಸ್ವಲ್ಪ ವಿಚಾರ ಮಾಡಿ ನೀವು ವರ್ಕ್ನ ಮಾಡೋದು ಬೆಟ್ರ್ ಅಂತ. ಏನಂತಂದ್ರೆ ಇದು ನನಗೆ ಆಗಿರುವಂಥ ಅನುಭವನೇ ಹೇಳ್ತಾ ಇರೋದು. ಹಾಗಾಗಿ ಇದರಿಂದ ಏನಂದರೆ ನೀವು ಸ್ವಲ್ಪ ಫಸ್ಟೇ ಮುನ್ನೆಚ್ಚರಿಕೆಯಿಂದ ಇರ್ತೀರಿ ಅಂತ ಹೇಳಿ ಈ ವಿಡಿಯೋನ ನಾನು ಇವತ್ತು ಮಾಡಿದೆ. ಇದರಿಂದ ನಿಮಗೂ ಹೆಲ್ಪ್ ಆಗ್ತದೆ. ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೂ ಮಾಡಲೋ ಬೇಡವೋ ಅಂತ ಹೇಳಿ ವಿಚಾರನ ಮಾಡ್ಕೋರಿ. ಯಾವುದೋ ಒಂದು ಕೆಲಸ ಬಂದ್ರೂ ವರ್ಕ್ ಫ್ರಮ್ ಹೋಮ್ ಏನಂದರೆ ನಿಮ್ದು ಅಕೌಂಟ್ ನಂಬರು OTPನ ಎಲ್ಲೂ ಶೇರ್ ಮಾಡೋದಕ್ಕೆ ಹೋಗಬೇಡ್ರಿ. ಸ್ವಲ್ಪ ಹುಷಾರಾಗಿ ಇದ್ಕೊಂಡು ವರ್ಕ್ನ ಮಾಡ್ಕೋರಿ. ಮತ್ತು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿನಿ ನಿಮ್ಗೆ. ಏನಂದ್ರೆ ಇದರಿಂದ ಹೆಲ್ಪ್ ನೋಡಿದಲ್ಲ. ಯಾರ್ಯಾರೆಲ್ಲ ಇಷ್ಟಪಡ್ತೀರಿ ವರ್ಕ್ ಫ್ರಮ್ ಹೋಮು ಸಿಕ್ಕಾಪಟ್ಟೆ ಬರ್ತಾ ಇರ್ತಾವ ಸೋಷಿಯಲ್ ಮೀಡಿಯಾ ಒಳಗಂತೂ. ಏನಂದರೆ ಡೈಲಿ ಒಂದೊಂದು 10-20 ಎಲ್ಲರೂ ಅಟೆಂಡ್ ಮಾಡಿ ನಾನು ಇವತ್ತು ಮಾಡ್ತೀನಿ, ಅವತ್ತು ಏನಂದ್ರೆ ಯಾವುದಾದ್ರೂ ಒಂದು ಕೆಲಸ ಹುಡ್ಕೊಂಡ್ಬಿಡ್ತೀನಿ, ನಾಳಿಂದನೇ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಆಗ್ತೀರಿ. ಆಮೇಲೆ ಏನಾದರೂ ದುಡ್ಡನ್ನ ಕಳ್ಕೊಂಡು ಗುಳೋ ಅಂತ ಹೇಳಿ ಅಳ್ತೀರಿ. ಅಂಥವ್ರಿಗೆ ಈ ವಿಡಿಯೋ ಬೆಸ್ಟ್ ವಿಡಿಯೋ. ಹುಷಾರಾಗಿರ್ರಿ. ಯಾವುದೋ ಒಂದು ಗೂಗಲ್ ಅಕೌಂಟ್ ಆಗಿರ್ಬೋದು ಏನೋ ನೀವು ಶೇರ್ ಮಾಡಬೇಕಾದ್ರೂ ಹುಷಾರಾಗಿರ್ರಿ. ಎಲ್ಲೂ ಕೂಡ ಶೇರ್ ಮಾಡೋದಕ್ಕೆ ಹೋಗಬೇಡಿ OTPಗಳನ್ನ. ಈ ವಿಡಿಯೋ ನಿಮ್ಗೆ ಭಾಳ ಯೂಸ್ಫುಲ್ ಆಗಿರೋ ವಿಡಿಯೋನೇ. ನನಗೆ ಆಗಿರೋವಂಥ ಅನುಭವನ ನಾನು ನಿಮ್ಗೆ ಹತ್ರ ಇವತ್ತು ಶೇರ್ ಮಾಡ್ಕೊಂಡಿದ್ದು ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಾಗಿದ್ರೆ ಇವತ್ತು ನಾನು ನಿಮ್ಮ ನಮ್ರತಾ ಕನ್ನಡತಿ ಇವತ್ತಿನ ವಿಡಿಯೋನ ಮುಗಿಸೋವಂಥ ಸಮಯ. ಎಲ್ರಿಗೂ ನಮಸ್ಕಾರ. ಒಂದು ಜಬರ್ದಸ್ತ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಲೈಕ್ ಆಗಿತ್ತಪ್ಪ ಅಂದ್ರೆ ಲೈಕ್ನ ಮಾಡಿರಿ, ಶೇರ್ ಮಾಡಿರಿ, ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ. ಯಾಕಂದ್ರೆ ಭಾಳ ಯೂಸ್ಫುಲ್ ವಿಡಿಯೋ ಅದ. ಯಾರೆಲ್ಲ ಈ ಥರ ಬಲಿ ಆಗ್ತಿರ್ತಾರಲ್ಲ ಅಂಥವ್ರಿಗೊಂದು ಸಿಕ್ಕಾಪಟ್ಟೆ ಯೂಸ್ಫುಲ್ ವಿಡಿಯೋ. ಅದಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ನನ್ನ ಚಾನಲ್ಗೆ ಅಂದರೆ ಹೋಗಿ ಮೊದಲು ಸಬ್ಸ್ಕ್ರೈಬ್ನ ಮಾಡ್ಕೊರಿ. ಯಾಕಂದರೆ ನೆಕ್ಸ್ಟ್ ಸೂಪರ್ ಆಗಿರೋ ವೀಡಿಯೋಸ್ಗಳನ್ನ ನಾನು ನಿಮಗೋಸ್ಕರ ತೊಗೊಂಡು ಬರ್ತಾನೆ ಇರ್ತೀನಿ. ನಾನು ನಿಮ್ಮ ನಮ್ರತಾ ಇವಾಗ ಹೊರಡೋ ಸಮಯ. ಎಲ್ರಿಗೂ ನಮಸ್ಕಾರ.